ಭಾರಿ ನಿರೀಕ್ಷೆಯನ್ನು ಮೂಡಿಸಿದ ಮಾರ್ಕ್ ಸಿನಿಮಾ ತೆರೆ ಕಂಡಿದೆ. ಮಾರ್ಕ್ ಫಸ್ಟ್ ಡೇ ಫಸ್ಟ್ ಶೋಗೆ ಹೋದ ನನಗೆ ಫುಲ್ ಹಬ್ಬದೂಟ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಹೇಗಿದೆ, ಕತೆ ಏನು, ಮಾರ್ಕ್ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮಾರ್ಕ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅಬ್ಬರದ ಪ್ರದರ್ಶನವನ್ನು ನೀಡಿದ್ದಾರೆ. ಮಾರ್ಕ್ಗೆ ಫ್ಯಾನ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೊಸ ಗೆಟಪ್ನಲ್ಲಿ ಎಂಟ್ರಿ ಕೊಟ್ಟ ಸುದೀಪ್ರನ್ನ ನೋಡಿ ಫ್ಯಾನ್ಸ್ ಸಖತ್ ಇಷ್ಟಪಟ್ಟಿದ್ದಾರೆ. ಫಸ್ಟ್ ಡೇ ಮಾರ್ಕ್ ನೋಡಿ ಕಿಚ್ಚನ ಫ್ಯಾನ್ಸ್ ದರ್ಬಾರ್ ಮಾಡಿದ್ರು. ದಾದಾ ಯಾರು ಗೊತ್ತಾ ಅನ್ನೋ ಹಾಡಿಗೆ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ ಅಂತಲೇ ಹೇಳ್ಬೋದು. ತೆರೆ ಮೇಲೆ ಸುದೀಪ್ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿಯೇ ಸ್ಕ್ರೀನ್ ಮುಂದೆ ಫ್ಯಾನ್ಸ್ ಡ್ಯಾನ್ಸ್ ಮಾಡಿ ಮಸ್ತ್ ಎಂಜಾಯ್ ಮಾಡಿದ್ರು. ಮಾರ್ಕ್ ಚಿತ್ರದಲ್ಲಿ ಸುದೀಪ್ ಪೊಲೀಸ್ ಆಫೀಸರ್ ಆಗಿ ನಟಿಸಿದ್ದಾರೆ. ಮಾರ್ಕ್ ಚಿತ್ರದಲ್ಲಿ ಸುಮಾರು ವಿಷಯಗಳು ಇವೆ. ಮಾರ್ಕ್ ಕ್ರೈಮ್ ಥ್ರಿಲ್ಲರ್ ಕಥಾಹಂದರದ ಸಿನಿಮಾ ಆಗಿದೆ. ಚಿತ್ರದ ಆರಂಭದಲ್ಲೇ ವಿಲನ್ ಡ್ರ್ಯಾಗನ್ ಮಂಜು ಅಬ್ಬರ ಸಖತ್ತಾಗಿ ಮಾಡಿದ್ದಾರೆ. ದಾದಾ ಯಾರು ಗೊತ್ತಾ ಹಾಡು ಸಿನಿಮಾದ ಆರಂಭದಲ್ಲೇ ಇದ್ದು ಈ ಸಾಂಗ್ ಮೂಲಕವೇ ಕಿಚ್ಚ ಸುದೀಪ್ ಖಡಕ್ ಎಂಟ್ರಿಯನ್ನ ಕೊಡ್ತಾರೆ. ಆಕ್ಷನ್ ಇಷ್ಟಪಡುವವರಿಗೆ ಮಾರ್ಕ್ ಸಖತ್ ಎಂಜಾಯ್ ಮಾಡಬಹುದು ಅಂತಾನೆ ಹೇಳ್ಬೋದು. ಇನ್ನು ಸಸ್ಪೆಂಡ್ ಆದ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಸುದೀಪ್ ಅವರು ನಟಿಸಿದ್ದಾರೆ. ಸಸ್ಪೆಂಡ್ ಆದರೂ ಹೇಗೆಲ್ಲ ಅಕ್ರಮಗಳನ್ನು ಮಟ್ಟ ಹಾಕಬಹುದು ಅನ್ನೋದನ್ನು ಕಿಚ್ಚ ಸುದೀಪ್ ಮಾರ್ಕ್ ಮೂಲಕ ತೋರಿಸಿದ್ದಾರೆ. ಇನ್ನು ಡ್ರಗ್ಸ್ ಮಾಫಿಯಾ, ಮಕ್ಕಳ ಕಿಡ್ನಾಪ್, ರಾಜಕೀಯ, ಫ್ಯಾಮಿಲಿ ಸೆಂಟಿಮೆಂಟ್, ಫೈಟ್ ಮಾರ್ಕ್ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ನವೀನ್ ಚಂದ್ರ, ವಿಕ್ರಾಂತ್, ಶೈನ್ ಟಾಮ್ ಚಾಕೋ, ಯೋಗಿ ಬಾಬು, ಗುರು ಸೋಮಸುಂದರ್ ಸೇರಿದಂತೆ ಹಲವರು ನೆಗೆಟಿವ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂಟರ್ವಲ್ಗಿಂತ ಮುನ್ನ ಬರುವ ಫೈಟಿಂಗ್ ಸೀನ್ ಅಭಿಮಾನಿಗಳಿಗೆ ಸಖತ್ ಕಿಕ್ಕನ್ನು ನೀಡುತ್ತೆ. ಫಸ್ಟ್ ಹಾಫ್ನಲ್ಲಿ ಒಟ್ಟು 3 ಆ್ಯಕ್ಷನ್ ದೃಶ್ಯಗಳಿವೆ. ಸೆಕೆಂಡ್ ಹಾಫ್ನಲ್ಲಿ ಕಿಚ್ಚ ಸುದೀಪ್ ಆ್ಯಕ್ಷನ್ ಸೀನ್ಗಳಲ್ಲಿ ಮಿಂಚಿ ಚಿಂದಿ ಉಡಾಯಿಸಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ಕ್ಷಣ ಕ್ಷಣಕ್ಕೂ ಏನಾಗುತ್ತೆ ಅನ್ನೋ ಕಾತರ ನಮ್ಮನ್ನು ಸಿನಿಮಾದ ಉದ್ದಕ್ಕೂ ಕರೆದುಕೊಂಡು ಹೋಗುತ್ತೆ. ಬಹುತೇಕ ಮ್ಯಾಗ್ ಸಿನಿಮಾದ ರೀತಿಯಲ್ಲೇ ಮಾರ್ಕ್ ಸಿನಿಮಾ ಇದೆ ಅಂತ ಹೇಳ್ಬೋದು. ಅಂದರೆ ಕತೆ ಸೇಮ್ ಅಂತ ಇಲ್ಲಿ ನಾನು ಹೇಳಲ್ಲ. ಮ್ಯಾಕ್ಸ್ ಕತೆ ಹೇಗೆ ಒಂದು ದಿನದಲ್ಲೇ ನಡೆಯುತ್ತೆ ಹಾಗೆ ಮಾರ್ಕ್ನಲ್ಲೂ ಕೆಲವೇ ಗಂಟೆಗಳಲ್ಲಿ ನಡೆಯುವ ಕಥೆಯನ್ನು ತೋರಿಸಲಾಗಿದೆ. ನಿಮಗೆ ಎಲ್ಲೂ ಕೂಡ ಇಲ್ಲಿ ಬೋರ್ ಅನ್ಸಲ್ಲ. ಯಾಕಂದರೆ ಈ ಕತೆ ಫಟಾಫಟ್ ಅಂತ ಹೋಗುತ್ತೆ, ಸಾಗುತ್ತೆ. ಮುಂದೇನಾಗುತ್ತೆ ಅನ್ನೋ ಕ್ಲೂ ಕೂಡ ನಮಗೆ ಈ ಸಿನಿಮಾದಲ್ಲಿ ಸಿಗಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ವಿಜಯ್ ಕಾರ್ತಿಕೇಯ ಮಾರ್ಕ್ ಸಿನಿಮಾವನ್ನು ಅಚ್ಚುಕಟ್ಟಾಗಿ ಡೈರೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸೀನ್ಗೆ ತಕ್ಕಂತೆ BGM ಇದ್ದು ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ. ಅಷ್ಟೇ ಪ್ರೀತಿಯಿಂದಲೇ ಹಾಡನ್ನು ಕಿಚ್ಚನ ಅಭಿಮಾನಿಗಳು ಸಖತ್ ಇಷ್ಟಪಟ್ಟಿದ್ದಾರೆ. ಈ ಸಾಂಗ್ಗೆ ಕಿಚ್ಚನ ಫ್ಯಾನ್ಸ್ ಮಸ್ತ್ ಡ್ಯಾನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಮಾರ್ಕ್ ಸಿನಿಮಾದಲ್ಲಿ ನಾಯಕಿ ಅಂತ ಸುದೀಪ್ ಅವರಿಗೆ ಯಾರೂ ಇಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿಲ್ಲ ಅಂತ ಇಲ್ಲಿ ಸುದೀಪ್ಗೆ ನಾಯಕಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಇಟ್ಟಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಕತೆ ಏನು, ಸುದೀಪ್ ಅವರ ಆ್ಯಕ್ಟಿಂಗ್ ಹೇಗಿದೆ ಅನ್ನೋದನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ನಮಸ್ಕಾರ.